ನೆಲಮಂಗಲ ನಗರದ ಅರಿಶಿನಕುಂಟೆಯ ಹಾಲಿಡೇ ಫಾರ್ಮ್ನಲ್ಲಿ ಕಾಂಗ್ರೆಸ್ನಿಂದ ಆಯೋಜಿಸಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್, ಲೋಕಸಭಾ ಚುನಾವಣೆ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ತಿಳಿಸಿದರು. ನಾನು ಶಾಸಕನಾಗಲು 32,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಜನರು ಆಶೀರ್ವಾದ ಮಾಡಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಸಂಸದರಾಗಲು 33,000ಕ್ಕೂ ಹೆಚ್ಚು ಅಂತರದಲ್ಲಿ ನೆಲಮಂಗಲ ಜನರು ಆಶೀರ್ವಾದ ಮಾಡಿದ್ದಾರೆ. ಮೈತ್ರಿ ಲಾಭ ನೀಡುವುದಕ್ಕಿಂತ ಜನರ ಭಾವನೆಗಳು ರಾಜ್ಯ, ಕೇಂದ್ರ, ಸ್ಥಳೀಯ ಚುನಾವಣೆಗಳಿಗೆ ಪ್ರತ್ಯೇಕ ದೃಷ್ಟಿಕೋನವಿರುತ್ತದೆ ಎಂದರು. ಮುಂದಿನ 4 ವರ್ಷ ಕೇಂದ್ರದ ಜನರಿಗೆ ಪ್ರಾಮಾಣಿಕ ಸೇವೆ ಮಾಡುತ್ತೇನೆ. ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಯೋಜನೆಗಳು, ಅನುದಾನ ತಂದರೆ ಜೊತೆಯಾಗಿ ಅಭಿವೃದ್ಧಿ ಮಾಡುತ್ತೇವೆ. ಚುನಾವಣೆಯಲ್ಲಿ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಬಹಳಷ್ಟು ಶ್ರಮಿಸಿದ್ದು, ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದ ಮತದಾರರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಬೆಂಗಳೂರು ಎಂಎಲ್ಸಿ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡ ದೊಡ್ಡ ಅಂತರದಲ್ಲಿ ಜಯಗಳಿಸಿದ್ದು, ಅವರಿಗೆ ಶುಭಾಶಯ ಕೋರುತ್ತೇನೆ. ಕ್ಷೇತ್ರದಲ್ಲಿ ಲೀಡ್ ಬರದಿದ್ದರೆ ರಾಜೀನಾಮೆ ಕೊಡುತ್ತೇನೆ ಎಂದು ಹೇಳಿಕೆ ನೀಡಿ ಮತದಾರರಿಗೆ ಚಾಲೆಂಜ್ ಮಾಡಿರುವವರು ನಾನಲ್ಲ. ನೆಲಮಂಗಲ ಮಾಜಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ ಅವರು ಯಾವ ಸ್ಥಿತಿಯಲ್ಲಿ ಯಾವ ಹೇಳಿಕೆ ನೀಡಿದ್ದಾರೆ ಗೊತ್ತಿಲ್ಲ. ನಾನು ಹೇಳಿರುವ ಹೇಳಿಕೆಯ ವಿಡಿಯೋ ಸಾಕ್ಷಿ ನೀಡಲಿ, ಆ ನಂತರ ಮಾತಾಡೋಣ. ಕ್ಷೇತ್ರದಲ್ಲಿ ಜನರಿಗಾಗಿ ಸೇವೆ ಮಾಡಿದ್ದೇನೆ. ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ. 4 ವರ್ಷ ಅವರಿಗಾಗಿ ದುಡಿಯುತ್ತೇನೆ ಎಂದರು. ಕೆಲವರ ಅವೈಜ್ಞಾನಿಕ ಜ್ಞಾನದಿಂದ ಸೋಂಪುರ ಎಂಬ ದೊಡ್ಡ ನಗರಕ್ಕೆ ಬಸ್ ಓಡಾಡಲು ಮಾತ್ರ ಸೌಲಭ್ಯವಿರುವ ಸಣ್ಣ ಬಸ್ ನಿಲ್ದಾಣ ಕಾಮಗಾರಿ ಮುಂದಾಗಿದ್ರು. ಬೆಳೆಯುತ್ತಿರುವ ಜನರಿಗೆ ಹೈಟೆಕ್ ಬಸ್ ನಿಲ್ದಾಣ ಮಾಡಿಸಲು ಸಾರಿಗೆ ಸಚಿವರನ್ನು ಕರೆತಂದು ವಾಸ್ತವತೆ ತಿಳಿಸಿ ಕಾಮಗಾರಿ ಮಾಡಿಸಲು ಕೆಲಸ ನಿಂತಿದೆ. ಅದನ್ನು ಕೆಲವರು ಅವರ ಅಭಿರುಚಿಗೆ ತಕ್ಕಂತೆ ಮಾತನಾಡಿದರೆ ನಾವೇನೂ ಮಾಡಲು ಸಾಧ್ಯವಿಲ್ಲ. ಸಮಸ್ಯೆಗಳಿಗೆ ತಾತ್ಕಾಲಿಕ ಪರಿಹಾರ ನೀಡಿ ಕಾಮಗಾರಿ ಆರಂಭಿಸುತ್ತೇನೆ ಎಂದರು. ರಾಮೋಜಿಗೌಡರಿಗೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಮತ್ತು ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ಅತ್ಯಧಿಕ ಹೆಚ್ಚು ಮುನ್ನಡೆಗಳನ್ನು ಕೊಟ್ಟು ಮತವನ್ನು ಕೊಟ್ಟು ವಿಜಯಶಾಲರಾಗಲಿಕ್ಕೆ ಕಾರಣಕರ್ತರಾದಂಥ ಎಲ್ಲ ಮತದಾರ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತು ರಾಮೋಜಿಗೌಡರವರಿಗೆ ಅಭಿನಂದನೆಗಳನ್ನು ಸಹ ಸಲ್ಲಿಸ್ತೇನೆ. ಇದರ ಜೊತೆಯಲ್ಲಿ ನಿನ್ನೆ ಏನು ನಮ್ಮ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ 3ನೇ ಬಾರಿಗೆ ಅವರು ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಅವ್ರಿಗೂ ಸಹ ಈ ಕ್ಷೇತ್ರದ ಶಾಸಕ ಮತ್ತು ಸೇವಕನಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಅವರ ಕೇಂದ್ರ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೆ, ವಿಶೇಷವಾಗಿ ನಮ್ಮ ರಾಜ್ಯದಿಂದ ಸಂಸತ್ ಸದಸ್ಯರಾಗಿ ಇವತ್ತು ಮಂತ್ರಿಗಳಾಗಿರ್ತಕ್ಕಂಥ ಎಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸಿ, ವಿಶೇಷವಾಗಿ ಕುಮಾರಣ್ಣವರು ಇವತ್ತು ಸಂಪುಟ ದರ್ಜೆಯ ಕೇಂದ್ರದ ಸಚಿವರಾಗಿದ್ದಾರೆ, ಅವ್ರಿಗೂ ಸಹ ನಾನು ಶುಭವನ್ನು ಕೋರ್ತೇನೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ರಾಜ್ಯಕ್ಕೆ ಶಾಶ್ವತವಾಗಿರ್ತಕ್ಕಂಥ ಯೋಜನೆಗಳನ್ನು ತಂದು ರಾಜ್ಯವನ್ನು ಅಭಿವೃದ್ಧಿ ಮಾಡಲಿ ಅಂತ ನಾನು ಆಶಿಸಿ ಅವರೆಲ್ಲರಿಗೂ ಶುಭ ಹಾರೈಸಿ, ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರು ವಿಶೇಷವಾಗಿ ಏನು ಚುನಾವಣೆಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟರು, ನಮ್ಮ ಜೊತೆ ಹಗಲಿರುಳು ಶ್ರಮವಹಿಸಿ ಕೆಲಸ ಮಾಡಿದ್ರು ಎಲ್ಲ ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ 3 ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು, ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಮಹಿಳಾ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರುಗಳು, ಯುವ ಕಾಂಗ್ರೆಸ್ಸಿನ ಮುಖಂಡರುಗಳು, ಎಲ್ಲ ವಿವಿಧ ವಿಭಾಗಗಳ SC ಇರ್ಬೋದು, OBC ಇರ್ಬೋದು, ST ಘಟಕ ಇರ್ಬೋದು, ಎಲ್ಲ ವಿಭಾಗಗಳ ನಾನು ನಮ್ಮ ಮುಖಂಡರುಗಳಿಗೆ, ಕಾರ್ಯಕರ್ತರುಗಳಿಗೆ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಿ. ಇನ್ನು ಈ ಸಂದರ್ಭದಲ್ಲಿ ನಾರಾಯಣಗೌಡ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ CR ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಟಿ ನಾಗರಾಜು, ಜಗದೀಶ್, ರಂಗನಾಥ್, MK ನಾಗರಾಜು, ಹಸಿರುವಳ್ಳಿ ಕುಮಾರ್, ಹನುಮಂತೇಗೌಡ, ನರಸಿಂಹಮೂರ್ತಿ, ಚಂದ್ರಕುಮಾರ್, ಚಿಕ್ಕ ಹನುಮೇಗೌಡ, ಕೆಂಪರಾಜು, ಲಕ್ಷ್ಮೀನಾರಾಯಣ್, BT ರಾಮಚಂದ್ರ, ಬೈರೇಗೌಡ, ಅಂಜನಾಮೂರ್ತಿ ಮತ್ತಿತರರು ಹಾಜರಿದ್ದರು. ಮಾರುತಿ, CTV ನ್ಯೂಸ್, ನೆಲಮಂಗಲ.